ನಮಸ್ಕಾರ ಎಲ್ಲರಿಗೂ. ಮುಂದೆ ದಸರಾ ದೀಪಾವಳಿ ಹಬ್ಬ ಬಂತು. ಚಕ್ಲಿ ರೆಸಿಪಿ ಮಾಡಿ ಹಾಕ್ಯಾನಿ. ಈಗ ಕರ್ಚಿಕಾಯಿ ಮಾಡೋದು ತೋರಿಸ್ತಾನೆ ನೋಡಿರಿ. ಕ್ರಿಸ್ಪಿಯಾಗಿ ಕುರುಕುರು ಆಗಂಥ ಕರ್ಚಿಕಾಯಿ ಹೆಂಗೆ ಮಾಡಬೇಕು ಅಂತ ತೋರಿಸ್ತಾನೆ. ಇಲ್ಲಿ ನೋಡಿರಿ, ಬೆಲ್ಲ ತೊಗೊಂಡೇನಿ, ಪುಟಾಣಿ ತೊಗೊಂಡೇನಿ, ಏಲಕ್ಕಿ ತೊಗೊಂಡೇನಿ, ಕೊಬ್ಬರಿ ತುರಿ ತೊಗೊಂಡೇನಿ. ಆನಂತರ ಇದಕ್ಕೆ ಬಿಳಿ ಎಳ್ಳು ಹಾಕಬೇಕು. ಎಳ್ಳು ಆಮೇಲೆ ತೋರಿಸ್ತಾನೆ. ಏಲಕ್ಕಿ ಜಜ್ಜಿಟ್ಕೋತಾನೆ. ಹಬ್ಬ ಅಂದಿಂದ ಮನೆಯೊಳಗೆ ಏನಾದರೂ ಮಾಡಿಡ್ಬೇಕಾಕತಿ. ಕರ್ಚಿಕಾಯಿ, ಉಂಡೆ, ಚಕ್ಲಿ, ಅವಲಕ್ಕಿ, ಮಿಕ್ಸರ್ ಇವೆಲ್ಲ ಏನಾದರೂ ಮಾಡಿಡ್ಬೇಕಾಗ್ತತಿ, ಬೇಕಾಕ್ಕವು. ಚಕ್ಲಿ ರೆಸಿಪಿ ತೋರ್ಸೇನೆ ನಿಮಗೆ. ಕ್ರಿಸ್ಪಿಯಾಗಿ ಬಂದವು, ಮಸ್ತ್ ಟೇಸ್ಟಿಯಾಗಿ ಬಂದವು. ಈ ಹಿಂದಿನ ವಿಡಿಯೋದಾಗ ಹಾಕೇನಿ ನಾನು. ಈಗ ಕರ್ಚಿಕಾಯಿ ಮಾಡೋಣ ಬರ್ರಿ. ಒಂದು ಪರಾತ ತೊಗೊಂಡಿನಿ. ಒಂದು ಬಾಲ್ ಒಣ ಕೊಬ್ಬರಿ ತುರಿ ತೊಗೊಂಡೇನೆ ನಾನಿಲ್ಲಿ. ಪುಟಾಣಿ ಒಂದು ಬಾಲ್ ಪುಟಾಣಿನ ನುಣ್ಣಗೆ ಬೇಯಿಸ್ಕೋಬೇಕು. ಇದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ. ಪರಾತಾಗ ಹಾಕ್ಕೊಂಡೆ ಪುಟಾಣಿ. ಈ ಹುರ್ಗಡ್ಲಿ ಪೌಡ್ರ್, ನಾವು ಪುಟಾಣಿ ಅಂತೇವಿ, ಪುಟಾಣಿ ಪೌಡ್ರ್ ಹಾಕ್ಕೊಂಡೆ ಇಲ್ಲಿ ಪರಾತಕ್ಕೆ. ಇದೇನು ಹೆಚ್ಚು ಕಡಿಮೆ ಎಷ್ಟಾದರೂ ಹಾಕೋರಿ, ಅದಕ್ಕೇನು ಅಳತಿ ಮಾಡಬೇಕಾಗಿಲ್ಲ. ಜಜ್ಜಿದಂಥ ಏಲಕ್ಕಿ ಪುಡಿ ಹಾಕಿದೆ. ಇನ್ನೇನು ಹಿಟ್ಟಿಟ್ಟಾಗಬಾರ್ದು. ಸ್ವಲ್ಪ ಪುಟಾಣಿ ಪುಡಿ ಕಡಿಮೆ ಇರಬೇಕು, ಕೊಬ್ಬರಿ ಬೆಲ್ಲ ಜಾಸ್ತಿ ಇರಬೇಕು. ನಾನು ನೋಡ್ರಿ ಇಲ್ಲಿ ಕೊಬ್ಬರಿ ಎಷ್ಟು ತೊಗೊಂಡೇನಿ, ಅದರ ಅರ್ಧ ಪುಟಾಣಿ ತೊಗೊಂಡೇನಿ. ದೊಡ್ಡ ಬಾಲಿಲೆ ಒಂದು ಬಾಲ್ ಕೊಬ್ಬರಿ ತುರಿ ತೊಗೊಂಡೇನಿ, ಅದರ ಅರ್ಧ ಪುಟಾಣಿ. ಕೊಬ್ಬರಿ ಎಷ್ಟಿರ್ತೈತಿ ಅಷ್ಟು ಬೆಲ್ಲ ತೊಗೊಂಡೇನಿ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಇರಲಿ, ಸಿಹಿ ಆಗಬೇಕು, ಸಪ್ಪು ಆಗಬಾರ್ದು. ಸಿಹಿ ಆದ್ರೆ ಸ್ವೀಟ್ ಪದಾರ್ಥಗಳು ಟೇಸ್ಟ್ ಬರೋದು. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಬಿಳಿ ಎಳ್ಳು ನೋಡಿರಿ, ಒಂದು ದೊಡ್ಡ ಬಾಲಿಲೆ ಒಂದು ಬಾಲಷ್ಟು ಬಿಳಿ ಎಳ್ಳು ಹುರ್ಕೊಂಡು ತೊಗೋತಾನೆ. ಇದನ್ನ ಎಳ್ಳು ಮಾತ್ರ ಹುರಿಬೇಕು, ಹುರಿದು ತೊಗೋಬೇಕು. ಇವನ್ನ 2 ಪಾರ್ಟ್ ಮಾಡಿ 2 ಸಲ ಹುರಿದು ಹಾಕ್ಕೊಂಡೇನಿ. ಇದ್ರಾಗನ ಗಸಗಸಿ ಹಾಕೇನಿ ನಾನು, ಸ್ಕಿಪ್ ಆಗೈತಿ. ಒಂದು 2 ಟೇಬಲ್ ಸ್ಪೂನ್ ಗಸಗಸಿ ಹಾಕಬೇಕು ನೋಡಿರಿ. ಈಗ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಂದ ಇದನ್ನು ಮತ್ತೆ ಪೌಡ್ರ್ ಮಾಡ್ಕೋಬೇಕು. ತೀರಿ ತರಿ ಅದ್ರ ನಡೆಯಂಗಿಲ್ಲ. ಅದನ್ನೆಲ್ಲ ಮಿಕ್ಸ್ ಮಾಡಿಂದ ಬೆಲ್ಲ ಮತ್ತು ಇದೆಲ್ಲ ಕೊಬ್ಬರಿ ಕೂಡಬೇಕಲ್ಲ, ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡೆ ನೋಡಿರಿ. ಜಾರಿಗೆ ಹಾಕ್ಕೊಂಡು ಒಂದು 2 ಸಲ ಗರ್ರ ಅನ್ನಿಸ್ಬಿಟ್ರೆ ಸಾಕು. ಈ ಥರ ಆಗ್ಬೇಕು ಸೂಸ್ಲ, ಅಂದ್ರೆ ಕರ್ಚಿಕಾಯಿ ಟೇಸ್ಟಾಗಿ ಬರ್ತಾವೆ. ಇಲ್ಲಾಂದ್ರೆ ಬೆಲ್ಲದ ಹಳಕ್ಕೆ ಉಳಿತೈತಿ. ಈ ಥರ ಮಾಡಲೇಬೇಕು. ಎಲ್ಲ ಮಿಕ್ಸ್ ಮಾಡಿಂದ ಈ ಉಲ್ಟಾ 2 ಸಲ ಗರ್ರ ಅನ್ನಿಸ್ಬಿಡ್ರಿ. ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಮಾಡಿ ಹಾಕ್ಕೋತೇನೆ ನೋಡ್ರಿ ನಾನಿಲ್ಲಿ. ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಕರ್ಚಿಕಾಯಿಗೆ ಮೈದಾ ಹಿಟ್ಟು ಕಲಿಸ್ಬೇಕು. ಅದೇನು ನೆನಿಬೇಕು ಅಂತಿಲ್ಲ, 10 ನಿಮಿಷ ಇಟ್ಟರೆ ಸಾಕು. ಈಗ ಎಳ್ಳು ನೋಡಿರಿ, ಎಳ್ಳು ಹಾಕೋಣ ಇದ್ರಾಗ. ಎಳ್ಳು ಗಸಗಸಿ ಕೂಡ ಅದ್ರಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸೈಡಿಗಿಟ್ಟು ಹಿಟ್ಟು ಕಲಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗೈತಿ. ಈ ಥರ ಇರಬೇಕು, ಅತಿ ಉಲ್ಟೆ ಇರಬಾರ್ದು. ಈ ಚಿರೋಟಿ ರವೆ ಹತ್ತದಂಗೆ ಹತ್ತಬೇಕು ಕೈಗೆ. ಈಗ ಹಿಟ್ಟು ಕಲಸೋಣ. ಒಂದು ಪರಾತ್ತಾಗ ಹಿಟ್ಟು ಹಾಕ್ಕೊಂಡು ಇದಕ್ಕೇನಿಲ್ಲ, ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಕಲಸಿಟ್ಬಿಡೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಇದನ್ನ. ಈ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಕಲಸಿಂದ 10 ನಿಮಿಷ ನೆನೆದ್ರೆ ಸಾಕು. ಚಿಟಿಕೆ ಉಪ್ಪು ಹಾಕಾಗ್ತದೆ ನೋಡಿರಿ. ನೀರು ಹಾಕ್ಕೊಂಡು ಕಲಿಸಿ ಒಂದು 10 ನಿಮಿಷ ಇಟ್ಬಿಡ್ತಾನೆ.
ನೋಡಿರಿ, ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇಟ್ಬಿಡೋಣ. ಒಂದು 40 ಕರ್ಚಿಕಾಯಿ ಆಗ್ಯಾವ. ಇದ್ರಾಗ 40 ಕರ್ಚಿಕಾಯಿ ಮಾಡೀವಿ. ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿ ಇಟ್ಬಿಡೋಣ. ಸ್ಮೂತಾಗಿ ನೆನೀತೈತೆ 10 ನಿಮಿಷದಾಗ. ಒಂದು 40 ಕರ್ಚಿಕಾಯಿ ಮಾಡೀವಿ ನಾವು. ಇನ್ನೂ ಸ್ವಲ್ಪ ಸೂಸ್ಲು ಉಳಿತು, ಅದು ಮತ್ತೆ ಯಾವಾಗಾರ ಮಾಡ್ಕೋತೀವಿ. ಒಂದೇ ಸಲ ಭಾಳಷ್ಟು ಮಾಡಿಟ್ರೆ ಖರ್ಚಾಗಬೇಕು, ಇಲ್ಲಾಂದ್ರೆ ಸರಿಯಾಗಂಗಿಲ್ಲ. ಭಾಳ ದಿವಸ ಇಟ್ಟರೆ ಆಗಾಗ ಫ್ರೆಶ್ಶಾಗಿ ಮಾಡ್ಕೋಬೇಕು. ನೋಡಿರಿ, ಇದನ್ನ ಮುಚ್ಚಿಟ್ಬಿಡೋಣ 10 ನಿಮಿಷ. 10 ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ. ಈಗ ಒಂದು ಬೌಲಿಗೆ ಸ್ವಲ್ಪ ಈ ಸೂಸ್ಲ ಹಾಕಿಟ್ಕೊಳೋಣ. ಒಂದು ಬಟ್ಲದಾಗ ನೀರು ಇಟ್ಕೊಳೋಣ. ಒಂದು ಪ್ಲೇಟ್ನಾಗ ಅಕ್ಕಿ ಹಿಟ್ಟು ಇಟ್ಕೊಳೋಣ. ಇದಕ್ಕೆ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸಿ ಫ್ರೆಶ್ ಮಾಡ್ರೆ ಕುರುಕುರು ಅಂತಾವು ಕರ್ಚಿಕಾಯಿ. ಕಡಬಾತು, ಕರಿಗಡಬಾತು, ಕರ್ಚಿಕಾಯಿಗಾತು ಅಕ್ಕಿ ಹಿಟ್ಟು ಹಚ್ಚಬೇಕು, ಕ್ರಿಸ್ಪಿಯಾಗಿ ಬರ್ತಾವೆ. ಇನ್ನೊಂದು ಸಲ ಚೆನ್ನಾಗಿ ಮಿದ್ದುಕೊಂಡು ಉಳ್ಳಿ ಹರಿಯೋಣ. ಪುರಿ ಉಳ್ಳಿಗಿಂತ ಚಿಕ್ಕವು ಇರಬೇಕು. ಒಂದು ಪುರಿ ಉಳ್ಳಿಯೊಳಗೆ 2 ಕರ್ಚಿಕಾಯಿ ಉಳ್ಳಿ ಹಾಕವು. ಸಣ್ಣ ಸಣ್ಣ ಮಾಡ್ಬೇಕು, ಅತಿ ದೊಡ್ಡ ಮಾಡಬಾರ್ದು. ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ರೌಂಡಾಗಿ ಮಾಡಿ ಇಟ್ಕೊಂಡು ಅವನು ಎಲೆ ಲಟ್ಟಿಸಿ ಉಪ್ಪು ಕೊಡೋದು ನೀಟಾಗಿ ಒಂದ್ಸತಿಗೆ ಎಣ್ಣೆ ಭಾಳ ಬೇಕಲ್ಲ, 2 ಸ್ಪೂನ್ ಬೇಕು. ಒಂದು ಚಿಟಿಗೆ ಉಪ್ಪು ಕೊಡು ಸಾಕು. ಎಲ್ಲ ಇಟ್ಟು ಹಚ್ಚಿತ್ತಲ್ಲ. ಈರುಳ್ಳಿ ಖಾಲಿ ಈಗ ಒಂದೊಂದು ಈರುಳ್ಳಿ ಆರ್ಡರ್ ಮಾಡ್ಬೋದು ದೀಪಾವಳಿ ಕಡೆಯಿಂದ. ಎದಕ್ಕೆ ಅದನ್ನ ಅಲ್ಲಿಡಬ. ಬಂದಿಂದ ಅವತ್ತ ಈಗ ಫೋನ್ ಪೇ ಮಾಡಕ್ ಚಲೋ ನೆನಪ ಇರಂಗಿಲ್ಲ. ಎಣ್ಣೆ ಎಷ್ಟು ಹಾಕ್ತೀವ ನೀ? ಹಾಕ್ಯಾರ ಅವ್ರು ಅಷ್ಟು. ಮತ್ತು ಕುರುಕುರು ಆಗ್ಬೇಕು ಬೇಡವು. ಅವ್ರು ನೋಡಿ ಹಾಕ್ಯಾರ. ಒಂದು 2 ಸ್ಪೂನ್ ತುಪ್ಪ ಹಾಕ್ಯಾರ ಅವರು, ನಾನು ಎಣ್ಣೆ ಹಾಕಿದೆ. ಹೌದಾ, ಕೇಳೋಣ ಬೇಡ. ಏನು ಹಾಕಂಗಿಲ್ಲ, ಉಪ್ಪು ಹಾಕಿ ಎಣ್ಣೆ ಹಾಕಿ ಕಲಿಸ್ತೇವೆ, ಮಾಡಿಸ್ಕೊಂತವು. ಅಕ್ಕಿ ಹಿಟ್ಟು ಹಚ್ಚಿರ ಕುರುಕುರು ಆಗೋದು. ಅಕ್ಕಿ ಹಿಟ್ಟು ಬೇಕು, ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಮತ್ತು ಹಿಟ್ಟು ಹಚ್ಚಿ ಲಟ್ಸೋದು ಕಡಬು ಕರ್ಚಿಕಾಯಿ. ಮತ್ತು ಹಿಟ್ಟಿಂದ ಲಟ್ಟಿಸ್ತೀಯ, ಹಿಟ್ಟು ಬೇಕಾ ಅದಕ್ಕೆ. ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸೋದು, ಆಮೇಲೆ ಕುರುಕುರು ಹಾಕು. ಬಡ್ಸ ಅದನ್ನ ಕೇಳಿ ಇಡ ಹಂಗೆ ಇದಂತ ನಾನು ಅಲ್ಲಿ ಬಯ್ಯ ಅದು ರೊಟ್ಟಿ ಹಾಕಕ್ಕೆ ಸರಿ ಬೇಕು ಹಿಡಿಯೋಕೆ ಮನೆ.
ಹಿಂಗೆ ತೆಗಿದೆ ಸ್ಕ್ರೀನ್ ಶಾಟ್. ಹ್ಞೂ ಹ್ಞೂ ಏನು ಮಾಡಲಿ, ಫೋನೇ ಇಲ್ಲ, ಹಿಂಗೆ ಹಿಡಿದಿದ್ದು. ನೋಡಿರಿ ಈ ಥರ ಉಳ್ಳಿ ಹರಿದಿಟ್ಕೊಂಡು ಇವನ್ನ ರೌಂಡಾಗಿ ಮಾಡಿಟ್ಕೊಂಡು ಲಟ್ಟಿಸ್ಬೇಕು, ಎಲೆ ಲಟ್ಟಿಸ್ಬೇಕು. ಅಕ್ಕಿ ಹಿಟ್ಟು ಹಚ್ಕೊಂಡು ಎಲೆ ಲಟ್ಸೋಣ. ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ, ಕುರುಕುರು ಅಂತಾವೆ ಕರ್ಚಿಕಾಯಿ. ಈ ಥರ ಲಟ್ಟಿಸ್ಬೇಕು. ಸ್ವಲ್ಪ ಅಗಲ ಇರಬೇಕು, ಉದ್ದ ಇರಬೇಕು. ನೋಡಿರಿ ಇದಕ್ಕೀಗ ತುಂಬ ತೋರಿಸ್ತಾನೆ. ಇದಕ್ಕೆ ಸುತ್ತೂ ಕಡೆ ನೀರು ಹಚ್ಕೋಬೇಕು. ಇನ್ನೊಂದು ಲಟ್ಟಿಸ್ ನಿಮ್ಗೆ ತುಂಬ ತೋರಿಸ್ತಾನೆ. ಭಾಳಷ್ಟು ಎಲೆ ಒಂದೇ ಸಲ ಲಟ್ಟಿಸಿಟ್ಕೋಬಾರ್ದು, ಆರಬಾರ್ದು. ಒಣಗ್ದಂಗೆ ಆಗಿದ್ರೆ ಮತ್ತು ಸರಿ ಆಗಂಗಿಲ್ಲ. ಅವು ನಾಲ್ಕು ಲಟ್ಟಿಸ್ಕೊಂಡು ಒಬ್ರು ಲಟ್ಸೋರು ಇರ್ಬೇಕು, ಒಬ್ರು ತುಂಬ ಇರಬೇಕು, ಒಬ್ರು ಕರಿಬೇಕು. ನೋಡಿರಿ ಒಂದು 4 ಮಂದಿ ಇರ್ಬೇಕು ಇದಕ್ಕೆ ಕರ್ಚಿಕಾಯಿ ಮಾಡೋಕ್ಕೆ. ನಾನಿಲ್ಲಿ ಲಟ್ಟಿಸಿ ತುಂಬಿ ಕೊಡಕತ್ತೀನಿ, ನನ್ನ ಮಗಳು ಕರಿಯಾಕತ್ತಾಳು. ನೋಡಿರಿ ಹಿಂಗೆ ಲಟ್ಟಿಸಿದ್ದಕ್ಕೆ ಸುತ್ತು ಕಡೆ ನೀರು ಹಚ್ಬೇಕು. ಆಮೇಲೆ ನಡುವ ಸೂಸ್ಲ ಹಾಕಬೇಕು. ಎರಡೂ ಸೈಡಿಂದು ಎಲಿನ ದಂಡಿನ ಕೂಡಿಸ್ತಾ ಬರಬೇಕು. ಅಕ್ಕಿ ಹಿಟ್ಟು ಕೈಗೆ ಹಚ್ಕೊಂಡು ಈ ಥರ ಎರಡೂ ಜಾಯಿಂಟ್ ಮಾಡ್ಕೋತಾ ಬರಬೇಕು. ನಿಧಾನಕ್ಕೆ ಜಾಯಿಂಟ್ ಮಾಡಬೇಕು. ಇದು ಪುಡಿ ಇರೋದ್ರಿಂದ ಆ ಕಡೆ ಆಗಬಾರ್ದು. ಅದು ಆ ಕಡೆ ಆದರೆ ಎಣ್ಣೆಯೊಳಗೆ ಕಡುಬು ಬಿಚ್ಚಿ ಬಿಡ್ತಾವೆ. ಬಿಚ್ಚಬಾರ್ದಂಗೆ ಬಿಚ್ಚರೆ ಎಣ್ಣೆ ಕೆಟ್ಟು ಹೋಗ್ಬಿಡ್ತೈತಿ. ಈ ಥರ ನಿಧಾನಕ್ಕೆ ಮಾಡಿ ಕೈಯಾಗಿಟ್ಕೊಂಡು ಇನ್ನೊಂದು ಸ್ವಲ್ಪ ಜೋರಾಗಿ ಒತ್ತಿ ಫ್ರೆಶ್ ಮಾಡಬೇಕು. ಬಾಯಿ ಬಿಡ್ಲಾರ್ದಂಗೆ ಫ್ರೆಶ್ ಮಾಡಬೇಕು. ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಕರೆಕ್ಟ್ ತೋರಿಸ್ತಾನೆ ನಾನು ನಿಮಗೆ. ನೋಡಿರಿ ಈ ಥರ ಎಲ್ಲನೂ ತುಂಬಿಟ್ಕೋಬೇಕು. ನೋಡಿರಿ ಈ ಥರ ಎಲ್ಲನೂ ತುಂಬಿಟ್ಕೊಂಡು ಕರೆಕ್ಟ್ ತೋರಿಸ್ತಾನೆ. ಈಗ ಎಣ್ಣೆ ಆಲ್ರೆಡಿ ಕಾದೈತಿ. ಮೂರು ಹಾಕಿ ಸಣ್ಣ ಬಾಳಿಗೆ ಒಳಗಿಟ್ಟೇನಿ. ಕರ್ದು ಆಮೇಲೆ ಉಪಯೋಗ ಆಗಂಗಿಲ್ಲ. ಒಂದು 3 ಹಾಕಿ ಕರ್ದು ತೋರಿಸ್ತಾನೆ. ನೋಡಿರಿ ಸ್ವಲ್ಪ ಕೆಂಪಾಗವರೆಗೆ ಕರಿಬೇಕು. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ, ರುಚಿ ಬರ್ತಾವೆ, ಬೆಳ್ಳಗೆ ತೆಗಿಬಾರ್ದು, ಕಲರ್ ಚೇಂಜ್ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡಾಕ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಹಾಕೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಇವನ್ ತಿರುಗಿಸಿ ಹಿಂದೆ ಮುಂದೆ ಎರಡು ಸೈಡು ಹೊಳ್ಳಿಸಿ ಹಾಕೋತಾ ಕೆಂಪಾಗವರೆಗೆ ಚೆಂದಾಗಿ ಬೇಯಿಸ್ಬೇಕು. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ, ರುಚಿ ಹೌದು. ನೋಡ್ರಿ ಈ ಥರ ಕೆಂಪಾಗಬೇಕು, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ. ಎಲ್ಲನೂ ಈ ಥರ ಕರ್ದೇವಿ. ಒಂದು 40 ಕರ್ಚಿಕಾಯಿ ಮಾಡೇವಿ, ನಿಮಗೆ ತೋರಿಸ್ತೀವಿ. ಈಗ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ನೋಡ್ರಿ ಇಷ್ಟು ಕರ್ಚಿಕಾಯಿ ಎಷ್ಟು ಚೆಂದಾಗ್ಯಾವ, ಮಸ್ತಾಗ್ಯಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.